ಈಗ ನೋಡಿ 3ನೇ ತಾರೀಕಿಗೆ ಪತ್ರ ಕೊಡ್ತಾರೆ ಅವರು, ಪರ್ಮಿಷನ್ ಕೊಡಿ, ನಾವು 2 ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ. ಅವರು ಪೊಲೀಸ್ನವರು ಅಲ್ಲಿ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟರು, ಅವನು ಪರ್ಮಿಷನ್ ಕೊಡಲ್ಲ. ಪರ್ಮಿಷನ್ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ, ನಿರಾಕರಿಸಿದ್ದೀವಿ ಅಂತೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ. ಆಮೇಲೆ ಬೆಳಿಗ್ಗೆ 7 ಗಂಟೆ 1 ನಿಮಿಷಕ್ಕೆ RCB ಅವರು KSCNವರು ಟ್ವೀಟ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಏನಂತ ಅಂತಂದರೆ 7:10 ಮಾಡ್ತಾರೆ, 7:01 ನಿಮಿಷಕ್ಕೆ, 8 ಗಂಟೆಗೆ 1 ಮಾಡ್ತಾರೆ. 7:01 ನಿಮಿಷಕ್ಕೆ ಮಾಡಿರೋದನ್ನು 16 ಲಕ್ಷ ಜನ ನೋಡಿದ್ದಾರೆ. 8 ಗಂಟೆಯಲ್ಲಿ ಮಾಡಿದ್ದಕ್ಕೆ 4 ಲಕ್ಷದ ಚಿಲ್ಲರೆ ಜನ ನೋಡ್ತಾರೆ. ಆಮೇಲೆ 3:10 ಮಾಡ್ತಾರೆ, ಆಗ 7,10,000 ಜನ ನೋಡ್ತಾರೆ. ಈ ಪೊಲೀಸ್ನವರು ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು? ಏನು ಕ್ರಮ ತಗೊಳ್ಳಿಲ್ಲ. ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಅವ್ರ ಜೊತೆ ಶಾಮೀಲಾಗಿ ಅವ್ರು ಮಾಡಕ್ಕೆ ಬಿಟ್ಬಿಟ್ರು. ಸರ್, ನೀವು ಸರ್ಕಾರದಿಂದ ಕೂತ್ಕೊಳ್ಳಿ, ಅರವಿಂದ ನಾನು ಅಶೋಕ ಮಾತಾಡುವಾಗ ಮೊದಲು ಮಾತಾಡ್ಲಿಲ್ಲ. ಮಾತಾಡ್ತೀರಿ ಸಿಸಿ ಪಾಟೀಲ್ ಅವರು ಯಾಕೆ ಮಾತಾಡ್ತೀರಿ? ಆಯ್ತು, ಅವ್ರು ಆಕ್ಷನ್ ಹೇಳ್ತಾರೆ, ನೀವ್ ಯಾಕೆ, ನಿಮ್ಗೇನು ಸಮಸ್ಯೆ? ಆಕ್ಷನ್ ತಗೊಂಡು ಅವ್ರು ಹೇಳ್ತಾರೆ ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿ. ನೀವು ಅದಕ್ಕೆ ಕೌಂಟರ್ ಮಾತಾಡ್ತೀರಿ, ನೀವ್ ಯಾಕೆ ಕೌಂಟರ್ ಮಾತಾಡ್ತೀರಿ? ಅರೆ ಏನ್ ಆಕ್ಷನ್ ಸರ್ಕಾರ ಹೇಳ್ತಾ ಉತ್ತರ ಕೊಡ್ತದೆ, ನೀವ್ ಯಾಕೆ ಮಾತಾಡ್ತೀರ ಮಧ್ಯದಲ್ಲಿ? ನೀವೆಲ್ಲ ಹೇಳಬೇಕಾಗಿದ್ದೆಲ್ಲ ಹೇಳಿದ್ದೀರಲ್ರಿ, ಕೂತ್ಕೊಳ್ಳಿ. ಈಗ ಯಾಕೆ ಸುಮ್ಮನೆ ಕೌಂಟರ್ ಮಾತಾಡ್ತೀರಿ? ಸರ್ಕಾರ ಆಕ್ಷನ್ ತಗೊಂಡ್ರೆ ಯಾಕೆ ತಗೊಂಡು ಹೇಳ್ತಾರೆ, ಅದನ್ನ ಮುಂದೆ ಪಾಲನೆ ಮಾಡಿ. ಬೇಕಾದಾಗೆ ಮಾನ್ಯ ಸಭಾಧ್ಯಕ್ಷರೇ, ಇದನ್ನು ಪಾಲನೆ ಮಾಡಿ. ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಯಾರು ಕೂಡ ಮಾತಾಡಬಾರದು. ಚೀಫ್ ಮಿನಿಸ್ಟರ್ ಮಾತಾಡುವಾಗ ಯಾರು ಕೂಡ ಮಾತಾಡಬಾರದು. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾತಾಡುವಾಗ ಮಾತಾಡಬಾರ್ದು. ಮಾಡಿ, ಹಂಗೆ ಮಾಡಿದೇವೆ ಆಲ್ರೆಡಿ. 2 ಕಡೆಯವರು ಮಾಡಲಿ. ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವರದ. ಒಂದು ಶಬ್ದ ಮಾತಾಡಲಿಲ್ಲ. ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿಸಿದ ಮೇಲೆ ಓದೆ. ನಾನು ಮಧ್ಯೆ ಹೇಳ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದ ಲಕ್ಷಣನೂ ಅಲ್ಲ, ಸಂಸದೀಯ ವ್ಯವಸ್ಥೆಯ ಲಕ್ಷಣನೂ ಅಲ್ಲ. ನೀವು ಏನಾದರೂ ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಡಿವಿಯೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಗ್ರಹಿಕೆ ತಪ್ಪು. ನಾನು ಡಿಸ್ಟರ್ಬ್ ಆಗಲ್ಲ, ಡಿವಿಯೇಟು ಆಗಲ್ಲ. ಆಫ್ ಕೋರ್ಸ್ ಎಕ್ಸ್ಪೀರಿಯನ್ಸ್ ಅದು ಇದೆ. ಯಾರಪ್ಪ ನಾನು 5 ವರ್ಷ ಗ್ಯಾರಂಟಿ